ಅಯ್ಯ ಯವ್ವ ಮೊನ್ನೆ ಒಂದೀಟ್ ಮಳ್ಯಾಗ ತೋರ್ಸ್ಕೊಂಡು ಕೂಡಲೇ ಮೂಗ ಹಿಡ್ದಂಗೆ ಆಗೈತೆ ನೋಡ್ಯವ್ವ. ಒಟ್ಟು ಮೂಗನ್ಯಾಗ ಸೊಂಬಳು ಸೋರಾತೈತೆವ್ವ. ಒರೆಸ್ಕೊಂಡು ಮೂಗು ಸಕಟ್ ಕೆಂಪಾಗೈತೆವ್ವ. ರಗಡ್ ರಗಡ್ ಆತು ನೋಡ್ಯವ್ವ. ಮಳ್ಯಾಗ ತೋರ್ಸ್ಕೋದೊಂದು ಮಜಾ ಅನ್ನಿಸ್ತು. ಆಮೇಲೆ ತೋರ್ಸ್ಕೊಂಡ್ಮೇಲೆ ಏನಾತು, ಮೂಗು ಏರ್ಸ್ಕೋದು ಕುಂಡ್ರದಾತು. ಗಿರ್ಜಿ, ಏ ಗಿರ್ಜಿ, ಅಯ್ಯ ಶಾಂತಕ್ಕ ಬಾ ಒಳಗ ಬಾ. ಅಲ್ಲ ಒಂದು ಫೋನಾರೆ ಮಾಡ್ಬೇಕಲ್ಲ, ನೀನು ದಗದ ಅದು ಮುಗ್ಯಾನ. ನಾನು ದೌಡ್ ಮುಗಿಸ್ಕೊಂಡು ಬರ್ತಿದ್ನಿ. ಇಲ್ಲ ಯವ್ವ, ಮತ್ತು ಎಲ್ಲಿದ ಪಾಪ ನಿಂದ ಮೊದ್ಲು ನೀ ಮಾತಿ ಹೋಗ್ಬೇಕಿ ಒದರ್ತಾಳು. ಅದಕ್ಕೆ ನಾನು ಸುಮ್ಮನೆ ನಿಂದು ಯಾವಾಗ ದಗದ್ ಮುಗಿತೈತೆ ಅವಾಗ ಬರ್ತೀತಂದು ಓದ್ಕೊತೀನಿ ನೋಡ್ಯವ. ಏನಾಗಿರ್ಜಿ ಧ್ವನಿ ಮಂದಿಟ ಪರಕ್ಕಾದಂಗೆ ಕಾಣತೈತಿ, ಮತ್ತು ಮೂಗಿ ಯಾಕೋ ಕೆಂಪದಂಗೆ ಕಾಣತೈತ್ಲೆ. ಹೂನ ಯವ್ವ, ಅವತ್ತು ಮಳ್ಯಾಗ ಅಲ್ಲಿ ತೋರ್ಸ್ಕೊಂಡ್ವಿ. ಮಳ್ಯಾಗ ಮಜಾ ಮಾಡಿದ್ವಿ. ಇಲ್ಲಿ ಬಂದು ಕೂಡಲೇ ಗೊನ್ನಿ ಸೋರಾಕೈತಿತ್ತು ನೋಡ್ಯವ್ವ. ನಂದು ಕೆಟ್ಟ ರಾತ್ರಿ ಮೂಗ್ನ್ಯಾಗಿಂತ ಮನಗಂಡ ತ್ರಾಸ. ಮೂಗ್ನ್ಯಾಗಿಂತ ಕೆಟ್ಟ ಗೊನ್ನಿ ಸೊಂಬಳ ಎಲ್ಲ ಕೂಡಿಸಿ ಹೊರಗೆ ಜಿಗ್ಯಾಕೈತು. ತೋರ್ಸ್ಕೊಂಡಿದ್ದಕ್ಕೆ ತಂಪಿಗೇನ ಬಡಗ್ನ ಬಂದ ತಲೆ ಒರೆಸ್ಕೊಳ್ಳಿಲ್ಲ ಬಾರ ಯವ್ವ ಶಾಂತಕ್ಕ. ಮನೆಗೆ ಬಂದ ಏನು ಮಾಡೀನಿ. ಅಯ್ಯ ಚಲೋ ಆತಳ, ಮಳೆ ನೀರು ಬಿದ್ದೈತಿ, ತಣ್ಣಗಾಗೈತಿ ತಲೆ ತಂದ. ಹಂಗೆ ಸುಮ್ಮನೆ ಊಟ ಅದು ಮಾಡಿ ಹಾಶ್ ಹಚ್ಕೊಂಡು ಮಕ್ಕೊಂಡಿ. ಅದು ಒರೆಸ್ಕೊಳ್ಳಿಲ್ಲ ಚೆಂದಂಗೆ ತಿಕ್ಕಿ, ಅದು ತಂಪೇರ್ ಬಿಟ್ಟೈತಿ. ಅಯ್ಯ ಮಂಗ್ಯಾನಂತಕಿನ ಹಂಗೆ ಮಾಡ್ತಾರ ಯಾರೇ. ಬಂದು ಕೂಡಲೇ ಒಂದಿಟ್ಟು ತಲೆ ತಿಕ್ಕೊಂಡು ಒರೆಸ್ಕೊಂಡು, ತಲೆ ಒಂದು ಬಿಸಿದು ಅರ್ಬಿ ಇದನ್ನು ಮಾಡ್ಕೊಂಡು ಕಟ್ಕೊಂಡು ತಲೆಗೆ ಗಸ ತಿಕ್ಕೊಂಡು ಒಂದು 4 ಸರಿಗೆ ಬಿಸಿನೀರು ಜಳಕ ಮಾಡಿದೆ ಅಂದ್ರೆ ಹಾಕಿದ್ಲೆಕ್ಕ ಮಂಗ್ಯಾನಂತಕಿನ. ಯವ್ವ ನನಗೂ ಮನೆಗೆ ಹೋಗೋ ಮಟ್ಟ ಭಾಳ ತಂಡ ತಗೈತು. ಮನೆಗೆ ಹೋಗಿ ಬಡ ಬಿಸಿ ನೀರು ಕಾಸ್ಕೊಂಡು ಒಲೆ ಮೇಲೆ ಕಾಸ್ಕೊಂಡು ಜಳಕನ ಮಾಡಿಬಿಟ್ನಿವ. ಮತ್ತೇನು ಮಾಡ್ಲಿವ. ಅಯ್ಯೋ ಯವ್ವ ರಗಡು ಮೈ ಒಂಥರ ಜುಮ್ ಅನ್ಸಾತಿತ್ತು ನೋಡ. ಆವಾಗ ರೋಡ್ ಮೇಲೆ ಕೂತೆ ಇಬ್ಬರು ಹಲ್ಕಿಶಿವಾಗ ಏನು ಅನ್ನಿಸ್ಲಿಲ್ಲ. ಮನೆಗೆ ಹೋಗೋದ್ರಾಗ ನಂದ ಯವ್ವ ಗಿರ್ಕಾರ ಎಲ್ಲ ತೋದ ತಪ ನಾತಿತ್ತು ನೋಡ್ಯವ್ವ. ಹೌದವ್ವ, ನಂದು ಹಂಗೆ ಆಗೈತೆ ನೋಡ್ಯವ್ವ. ಏನು ಮಾಡೋದು ಈಗ. ಒಂದಿಟ್ಟಿದ ನೆಗಡಿ ನಿನ್ನಿಕಿನ ಒಂದಿಟ್ಟು ಪಾಡ್ಯವ. ನನ್ನ ಗಂಡ ಅದೇನೋ ಒಂದು ಗುಳಿಗೆ ತಂದು ಕೊಟ್ಟಿದ್ದ, ತೊಗೊಂಡು ಮುಂಜಾನೆ ಮಕ್ಕೊಂಡು ನೋಡು ಒಂದು 2 ತಾಸು ಆಟ ಪಾಡಿ ನಾಷ್ಟ ಮಾಡಿ ಕೂತ್ನೆ. ಚಲೋ ಆತು ನೋಡ್ಯವ. ಅಯ್ಯ ಶಾಂತಕ್ಕ ಬಾರ ಯವ್ವ, ಪಾಪ ನೀನು ಹಂಗೆ ನಿಂದ್ರೇಶ ಮಾತಾಡತ್ತೆ ನೋಡಿ. ಕುಂದ್ರ ಬಾರ ಯವ್ವ. ಇಲ್ಲೇ ಸ್ಟೂಲ್ ಐತ್ಲ, ಸ್ಟೂಲ್ ಮೇಲೆ ಕುಂಡ್ರತ್ನಾಳ. ಅಯ್ಯ ಶಾಂತಕ್ಕ, ಸ್ಟೂಲ್ ಮೇಲೆ ಬೇಡವ್ವ, ಇಲ್ಲೇ ಬೆಡ್ ಮೇಲೆ ಕುಂಡ್ರ ಬಾ. ನೀ ಸ್ಟೂಲ್ ಮತ್ತೆ ಎಲ್ಲೇರೆ ಇದನ್ನ ಆತಂದ್ರೆ ಏನು ಮಾಡಲಿ. ಸ್ಟೂಲ್ ಮುರಿದತ್ತ ಒತ್ತಟ್ಟೆ ಹೋಗೋತಾಕ ನಿನಗೆ ಏನಾರ ಆತಂದ್ರೆ ಏನು ಮಾಡಲಿ ಅವ್ವ. ಸ್ಟೂಲ್ ತಾಳನ್ ಕೀಲದ, ನಾ ಕುಂಡ್ರತನ ಬಾ ಅದ್ರ ಮೇಲೆ. ನೀ ಬೆಡ್ ಮೇಲೆ ಕುಂದ್ರ ಬಾ. ಅಯ್ಯ ಬಿಡಾಡಿ, ಭಾರಿ ಬೆರಿಕೆದಿಯ ನೀ. ಇಂಡೈರೆಕ್ಟಾಗಿ ಏನ ದಮ್ ದಾಡ್ಸಿ ಹೆಣ್ಮಗಳದೇನೆ ತಂದ ಅಂದು ತೋರ್ಸತೀನಿ. ನೀ ಭಾಳದಿ ಹೆಂಗೆ ಗೊತ್ತಾನ, ಅರ್ಬ್ಯಾಗ ಕಲ್ಲು ಕಟ್ಟಿ ಬಿಡಿತಾರಂತಾರಲ್ಲ ಹಂಗೆ ಮಾತಾಡ್ತೀನಿ ನೋಡಿ ಗಿರ್ಜಿನಿ. ಭಾರಿ ಲಪುಟ್ಲಾಡನದೀನಿ. ಅಯ್ಯಯ್ಯವ್ವ ಶಾಂತಕ್ಕ, ಹಂಗೇನಿಲ್ಲ ಯವ್ವ. ನಿಂದು ಒಳ್ಳೇದಕ್ಕೆ ನಾನು ಹೇಳತ್ತೀನಿ. ಮತ್ತು ಅದು ಮೊದಲೇ ಇದಾಗೈತಿ. ಮತ್ತು ಎಲ್ಲರೂ ಕೂತ ದಡಗ್ನಶೆ ಅದು ಹೊಳಿತಂದ್ರೆ ನಿನಗೆ ಗಿಚ್ಚಿ ಸೊಂಟ ಸರಿತಂದ್ರೆ ನಾ ಏನು ಮಾಡ್ಲಿವ. ಬೇಡವ ನೀ ಇಲ್ಕೊಂಡ್ರವ. ಅಲ್ಲ ಗಿರಿಜಿ, ಅವತ್ತು ಅವಸರ್ಲೆ ಕರ್ಕೊಂಡು ಬರಾತಿದ್ದಿ, ಮಳೆ ಸಂಬಂಧ ವಾಪಸ್ ನಾನು ಹೋದಿ. ಏನಾತ ಅಂತದ ಏನು ನನಗೂ ಏನು ಗೊತ್ತಾಗತ್ಲ. ಏನು ಹೇಳರೆ ಹೇಳಿ ಸುದ್ದಿ ಏನಾತ ಅನ್ನೋದು. ಅಯ್ಯೋ ಶಾಂತಕ್ಕ, ಏನು ಹೇಳಿವ ನಿನಗೆ. ಹೇಳ್ಬೇಕಂದ್ರೆ ನನಗೆ ಯವ್ವ ಅವತ್ತು ನಮ್ಮ ಅಣ್ಣ ಎಂದು ಫೋನ್ ಹಚ್ಲಾರ್ದವ ಫೋನ್ ಹಚ್ಚಿದ್ದಾನ. ನಮ್ಮ ಅಣ್ಣ ಮ್ಯಾಗ ಫೋನ್ ಹಚ್ಚತನ ತಂದನ. ಫೋನ ಎತ್ತಲಿಲ್ಲ ಶಾಂತಕ್ಕ. ಫೋನ ಎತ್ತಲ್ದಾಗನ ಏನಾಗೈತೆ ಗೊತ್ತಾನ, ನಮ್ಮ ಅಣ್ಣ ಸೀದಾ ನಮ್ಮ ಮನೆಗೆ ಬಂದುಬಿಟ್ಟಾನವ. ನನಗೆ ಯವ್ವ ಎಂದು ಬರ್ಲಾರ್ದವ ನಮ್ಮ ಅಣ್ಣ. ಮೊನ್ನೆ ನಮ್ಮ ವೈನಿ ನಾನು ಜಗಳಾಡಿದ್ದೀವ. ಮತ್ತು ಹಂಗೆ ನಮ್ಮ ಅಣ್ಣ ಮನೆಗೆ ಬಂದ ನನಗೂ ಅಂದ್ಲ. ಅಯ್ಯವ್ವ ಹೌದು ಅಂದಂಗೆ ನಿಮ್ಮ ಅಣ್ಣ ಯಾಕೆ ನಿಮ್ಮ ಮನೆಗೆ ಬಂದ? ಏನು ಒಮ್ಮೆ ನಮಗ್ಲೆ ಯವ್ವ ಅದೇನು ಕತೆ ಕೇಳ್ತೀಯ ಯವ್ವ ಶಾಂತಕ್ಕ. ಮೊನ್ನೆ ಏನಾಗೈತಂದ್ರೆ ನಮ್ಮ ಹುಡುಗಗೆ ನಮ್ಮ ಅಣ್ಣನ ಮಗಳನ್ನ ಕೇಳಿದ್ನಿವನ. ಏನು ಸಂಕ್ಷಿಪ್ತಲೆ ಒಂದು ಮಾತು ಕೇಳುವಂಗೆ ಕೇಳಿದ್ನಿ. ನಮ್ಮ ಅಣ್ಣ ನಮ್ಮ ವೈನಿ ಮಾತು ಕೇಳಿ ಏನಂದಿದ್ದು ಗೊತ್ತಾನ, ಇಲ್ಲ ನಾವು ಒಳಗಿಂತ ಒಂದಲ್ಲೇ ಕೊಡಂಗಿಲ್ಲ, ಮತ್ತು ಒಳಗಿಂತದಲ್ಲಿ ಕೊಟ್ರೆ ನಮಗೇನು ಗಾವ ಅನ್ಸೋದಿಲ್ಲ, ಬೇಡ ಅಲ್ಲೇನು ಕೊಡೋದು ಅಂತಂದು ನಮ್ಮ ವೈನಿ ನಮ್ಮ ಅಣ್ಣನ ತಲೆ ತುಂಬಿಸಿಳು. ಮತ್ತು ಮುಂದೇನಾತ?
ಅಯ್ಯೋ ಏನಾಕತಿ ಈಗ ನಮ್ಮ ವೈನಿ ಅಂತಾಳು. ನಮ್ಮ ಅಣ್ಣನ ಮುಂದೆ ತಲೆ ತುಂಬಿಸಿ ಕಳ್ಸ್ಯಾಳೀಗ. ಇಲ್ಲ ಮತ್ತು ಹುಡುಗಿ ನಮ್ಮ ಹುಡುಗನ ಇಷ್ಟಪಟ್ಟೈತದ. ನಮ್ಮ ಅಣ್ಣನ ಮಗಳ ಮೊದ್ಲಿಂತ್ರ ಸಣ್ಣಾಗಿದ್ದಾಗಿಂತ್ರ ಯವ್ವ ಬಂದಾಗ ಆಡ್ತಿದ್ವ ಎಲ್ಲ ಗೊತ್ತಿದ್ದಿದ್ದ ಐತಿ. ಅವರಿಬ್ಬರು ಇಷ್ಟಪಡಾತಿರ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಆದ್ರೆ ನಮ್ಮ ವೈನಿದೇನ ಕಿಡ್ಡಿ ಏನು ಗೊತ್ತನಕಿದ ಒಳಗಿಂತದಲ್ಲಿ ಕೊಡೋದು ಬೇಡ ಅಂದ್ರೆ ಮತ್ತು ಮಗನ ಒಳಗೆ ಕೊಟ್ರೆ ಎಲ್ಲ ನಾ ಹೇಳ್ದಂಗೆ ಕೇಳ್ತಾನಕಿ ಗಂಡ ಆಕಿ ತಿಳ್ಕೊಂಡಾಳ. ಆಕಿ ತಿಳ್ಕೊಂಡ ಒಟ್ಟು ಏನನ್ನ ತಿಳ್ಗೊತ್ತಾನ, ಒಟ್ಟು ಬ್ಯಾಡ ಅಂದ್ರೆ ಬ್ಯಾಡ ಬ್ಯಾಡ ಅಂದ್ರೆ ಬ್ಯಾಡ ಒಟ್ಟು ಒಳಗೆ ಕೊಡಂಗಿಲ್ಲ ಹಂಗೆ ಹಿಂಗೆ ಅನ್ನಕತ್ಲು. ಈಗ ಒಂದು 5-6 ಮನೆ ತಾನೆ ಒಂದು ಏನಿಲ್ಲ ಒಂದು 10-12 ಮನೆ ನೋಡಿ ಹೋಗ್ಯಾರು. ಆಕಿನ ಗಂಡಿನ ಕಡೆದವ್ರು ಬಂದ ನೋಡಿ 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 ಹೋಗ್ಯಾರು. ಈಗೆಲ್ಲರೂ ನೋಡಿ ಹೋಗೋಣಾಕಿ ಹುಡುಗಿ ಎಷ್ಟು ಚಲೋ ಚಲೋ ಮನೆ ಬಂದ್ರೂ ನಾವಲ್ಲಿ ನಂಗೆ ಈಗ ಬ್ಯಾಡ್ ಮದುವೆ, ನಂಗೆ ಈಗ ಇಷ್ಟ ಇಲ್ಲ, ನಾ ಇನ್ನೊಂದು 2 ವರ್ಷ ಬಿಟ್ಟು ಹಾಕನು ಹಿಂಗೆ ನೆವ ತೆಗ್ದಾಳಾಕಿ. ನೆವ ತೆಗ್ದಾಳ ನಮ್ಮ ಅಣ್ಣ ಮತ್ತು ಫೋನ್ದಾಗ ಮಾತಾಡೋದ ಕೇಳಿಸ್ಕೊಂಡನೇನು. ನನಗೆ ಗೊತ್ತೈತಿ ಬಿಡುವ, ಅವಂಗೂ ಗೊತ್ತೈತಿ, ನಮ್ಮ ವೈನಿಗೂ ಗೊತ್ತೈತಿ, ನನ್ನ ಗಂಡಗೆ ಗೊತ್ತೈತಿ, ಎಲ್ಲ ಇಡೀ ನಮ್ಮ ಸಂಬಂಧಿಕರಿಗೆ ಗೊತ್ತೈತಿ. ಗೊತ್ತಿದ್ರೂ ಏನು ನಮ್ಮ ವೈನಿದ ಒಟ್ಟು ಈ ಗಿರ್ಜಿ ಮಗ ಕೊಡೋದು ಬೇಡ, ಅಡ್ಡ ಹಚ್ಕೊಂಡು ಕುಂಡ್ರತಾರಲ್ಲ ಅದನ್ನು ಮಾಡಿ ನೋಡು. ಈಗ ಆಕಿ ಹುಡುಗಿ ಬೇಕಾದ ಮೆಂತಂದು ತೋರಿಸಿರೋನು ಒಲ್ಲೆ 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 ಅನ್ಕೋತ ಜಗ್ಗಿಳು. ಅಯ್ಯೋಯ್ಯೋ ಹಿಂಗೆ ಮಾಡ್ರ ಅಯ್ಯವ್ವ, ನಂಗೆ ಗೊತ್ತೈದ್ದಿದ್ದಿಲ್ಲಕ್ಕ ಗಿರ್ಜಿದ. ಈಗ ನಮ್ಮ ವೈನಿದೇನ ಆಕಿ ಎಷ್ಟು ಹುಡುಗ ತೋರಿಸಿರು ಒಲ್ಲಿ ಅನ್ಕೋತ ಕೂತಾಳ. ನಮ್ಮ ವೈನಿ ಆಕಿಗೆ ಏನು ಮಾಡ್ಯಾಳು, ಒಂದು 4 ಕಟ್ಟದ ಗಿಟ್ಟದ ಎಲ್ಲ ಹೇಳ್ಯಾಳು. ಅಂಜಿಕೆ ಹಾಕತ್ತಾಳ ಆಕಿಗೆ. ಏನು ಅಂಜಿಕೆ ಹಾಕ್ಯಾಳಂದ್ರೆ ಇಟ್ಟು ದಿನ ನೀ ಎಲ್ಲರೂ ಅವ್ನ ಮದುವೆ ಆದನ ನಾ ಜೀವಕ್ಕೆ ಹಾನಿ ಮಾಡ್ಕೋತನು ಅಂತಂದ ಅಂಜಿಕೆ ಹಾಕ್ಯಾಳ. ಆಕಿನೂ ಹುಡುಗಿ ನೋಡು ಮಟ ನೋಡ್ಯಾಳು. ಎಟ್ಟು ತೋರ್ಸ್ಯಾರಲ್ಲ ಗಂಡುಗಳು ಅಟೆಲ್ಲ ಸೀರೆ ಉಟ್ಕೋದು ಚೆಂದಂಗೆ ರೆಡಿ ಆಗೋದು ಕುಂಡ್ರದ್ದು ಮಾಡ್ಯಾಳ. ಆಕಿ ಏನು ಇದನ್ನು ಮಾಡಿಲ್ಲ, ಚೆಂದಂಗೆ ರೆಡಿ ಆಗಿ ಕೂತಾಳು. ಆಮೇಲೆ ಕಡೆಗೆ ಬಂದು ಏನು ಹೇಳ್ಯಾಳು ನಮ್ಮ ಅಣ್ಣನ ಮುಂದೆ, ಅಪ್ಪ ನನಗೇನ ನೀ ಎಷ್ಟು ಬೇಕಾದಷ್ಟು ಹುಡುಗರನ್ನ ತೋರಿಸಿರೋ ನನಗೆ ಯಾರೂ ಮನಸ್ಸಿಗೆ ಬರೋಂಗಿಲ್ಲ, ನಾ ಆದ್ರೆ ಮಾಮನ ಮದುವೆ ಆಗ್ತಾನೆ ಅಂತ ಹೇಳ್ಬಿಟ್ಟ ಕರೆಕ್ಟಂಗೆ. ಅಯ್ಯೋಯ್ಯೋಯ್ಯೋಯ್ಯೋ ನಿಮ್ಮ ವೈನಿನೂ ಭಾಳ ಬೆರಿಕೆದಾಳ ಅಂದಂಗೆ ಆತ. ಮತ್ತು ಇಷ್ಟಪಟ್ಟಾರ ನಮ್ಮ ಮದುವೆ ಮಾಡಿಬಿಡೋದು ಜಟ್ ಕಡಿತೈತಿವ. ಮೊದಲೇ ಈಗ ಚಲೋ ಗಂಡುಗಳು ಸಿಗ್ವಲ್ಲು, ಚಲೋ ಹೆಣ್ಣುಗಳು ಸಿಗ್ವಲ್ಲು. ಗೊತ್ತಿದ್ದವ್ರನ್ನ ಕೊಟ್ಟು ಮದುವೆ ಮಾಡ್ರೆ ತಮ್ಮ ಮಗಳು ಚೆನ್ನಾಗಿರ್ತಾಳ. ಅಲ್ಲ ಸ್ವಂತ ತಂಗಿ ಮನೆಗೇನ ಮಗಳನ್ನ ಕೊಟ್ರೆ ಏನು ಚಿಂತೆ ಇಲ್ಲಕ್ಕ, ಕಿರಿಕಿರಿ ಇಲ್ಲ. ಎದಕ್ಕಂದ್ರೆ ತಂಗಿ ಹೆಂಗದಾಳ ಅದು ಗೊತ್ತೇ ಇರ್ತೈತಿ. ಇನ್ನು ಹೊಸ ಪೌನ್ಯಾರನ್ನ ಬೀಗರನ್ನ ಬಿಜರ್ನ ಮಾಡ್ಕೊಂಡು ಅವ್ರು ಹೇಳ್ದಂಗೆಲ್ಲ ಕೇಳೋದ್ಕಿನ್ನ ತಂಗಿಗೆ ಕೊಟ್ಟು ಒಂದು ಹೆಚ್ಚು ಕಮ್ಮಿ ಆದ್ರೂ ನಡೀತಿರ್ತೈತಿ ಇಲ್ಲಿ. ಅಯ್ಯ ಶಾಂತಕ್ಕ, ನಮಗೇನು ಅವ್ರದ ₹1 ಆಸ್ತಿ ಬೇಡ, ₹1 ಬರೋ ಏನು ಬೇಡ. ನಾ ಸೀದಾ ಹೋಗಿ ಹಿಂಗಿಂಗಪ್ಪ ಮತ್ತು ಇಬ್ಬರು ಮದುವೆ ಆಗ್ತಾನಂತಾರು ಮತ್ತು ನೋಡು ಹೆಂಗೆ ತಂದು ಕೇಳ್ರ. ನಮ್ಮ ಅಣ್ಣಂದು ಏನೂ ಇದ್ದಿದ್ದಿಲ್ಲ. ನಮ್ಮ ಅಣ್ಣ ಆಲ್ಮೋಸ್ಟ್ ಹ್ಞೂ ಅನ್ನೋದ್ರಾಗ ನಮ್ಮ ವೈನಿ ನಾವು ಮನ್ಯಾಗೆಲ್ಲ ಮಾತಾಡ್ಕೊಂಡು ಹೇಳ್ತೀವತ್ತಂದು ನನ್ನ ಕಳಿಸಿಳು. ನಾನು ಬಂದ್ಬಿಟ್ಟು ಮತ್ತೇನು ಮಾಡಲಿ, ಈಕಿ ನಮ್ಮನೆ ನಿನಗೂ ಗೊತ್ತೈತ್ಲ ಆಕಿ ನಮ್ಮ ವೈನಿ ಹೆಂಗೆ ಅದಾಳತ್ತಂದು. ಮತ್ತು ಆಮೇಲೆ ನಮ್ಮ ಅಣ್ಣ ಫೋನ್ ಹಚ್ಚಿದ ನನಗೆ. ಫೋನ್ ಹಚ್ಚಿ ಹೇಳಿದ ಬ್ಯಾಡತ್ತ, ಇಲ್ಲ ಆಕಿಗೆ ಇಷ್ಟ ಇಲ್ಲತ್ತ, ಮಗಳಿಗೆ ಇಷ್ಟ ಇಲ್ಲ, ನೀವು ಎಲ್ಲ ತಪ್ಪು ತಿಳ್ಕೊಂಡರಿ, ಅವರಿಬ್ಬರು ನಡ್ಬರ್ಕ್ ಏನಿಲ್ಲ ಹಂಗೆ ಹಿಂಗೆ ಅಂದ ನಮ್ಮ ಅಣ್ಣ. ನಾನು ಆತಳಪ್ಪ ಆತನಿ ನಮ್ಮ ತಮ್ಮಗೆ ಏನು ಹೇಳೀನಿ, ಇರ್ರಿ ಆಕೆ ಅವರ ಕೊಡೋದಿಲ್ಲ ಅಂದಾರೀಗ. ಇನ್ನು ನಾವು ಕೇಳಕ್ಕೆ ಒಂದು ಸರಿ ಕೇಳೀವಿ, ಇನ್ನು ಹಗಲೆಲ್ಲ ಕೇಳೋದು ಚಲೋ ಅನ್ಸಂಗಿಲ್ಲ. ನಾವು ಇದ್ದು ಬಿಡುನು, ನಿನಗೆ ಹೆಣ್ಣು ನೋಡಕ್ಕೆ ಹತ್ತುನು, ಅವಾಗರೇ ಏನು ಮಾಡ್ತಾರೆ ನೋಡುನು ಅಂತಂದು ನಾವು ಪ್ಲ್ಯಾನ್ ಮಾಡಿ ಹೆಣ್ಣು ನೋಡಕತ್ವಿ. ನಾವು ಹೆಣ್ಣು ನೋಡಕತ್ತೀವಿ ಸುದ್ದಿ ಮತ್ತು ಗೊತ್ತಾಗೋದಲ್ಲ ಕೈವ್ವ, ಎಲ್ಲ ಕಡೆ ಸುದ್ದಿ ಆಗೋದ ಹೆಣ್ಣು ನೋಡಕತ್ತೀವನ. ನಮ್ಮ ಹುಡುಗಗೇನ ಎಲ್ಲ ಹಿಂಗೆ ಚಲೋ ನೌಕರಿ ಮಾಡ್ತಾನ ನನ್ನ ಕೊಡಾಕ ಮುಂದಾಗಕತ್ರು. ಒಂದಿಟ್ಟು ಇಲ್ಲವ ಇನ್ನೊಂದಿಟ್ಟು ನೋಡುನು ಅವಂಗ ಇರೋದಲ್ಲ ಪ್ರೀತಿಸಿದ ಹುಡುಗಿನ ಮದುವೆ ಆಗಬೇಕನ್ನೋದು. ಆಮೇಲೆ ನಾನು ಹ್ಞೂ ಆತಾಳಪ್ಪ ನೋಡು, ಮತ್ತು ಇನ್ನು 8 ದಿನ ಹಿಂಗೆ ಮಾಡ್ಕೊತ ಹೋಗ್ತೀರಿ, ಮತ್ತು ಆಕೇನ ನಮ್ಮ ವೈನಿ ಏನು ಕೊಡ್ತಾಳೋ ಇಲ್ಲೋ ನೋಡು, ಆಮೇಲೆ ಎಲ್ಲ ಕೂಡಿಸಿ ಈಗ ಕೊಡ್ತಾನನ್ನೋರ್ದು ಇಲ್ಲ ಆಕಿನೂ ಇಲ್ಲ ಅಂತಂದು ಆಮೇಲೆ ವಯಸ್ಸಾಗನ ಹಂಗೆ ಕೂತಿ ನೋಡಪ್ಪ ನನ್ನ ಮಗಗೆ ಬೈಯು ಮಟ್ಟ ನಾ ಫುಲ್ ಬೈದೇ ಬಿಟ್ಟಿನಿ. ಎದಕ್ಕಂದ್ರೆ ಇವ್ರೇನು ಈಗ ಆಟ ಆಡ್ದವ್ರಗತೆ ಮಾಡ್ತಾರೆ, ನಾಳೆ ಹಾಳಾಗೋದು ನನ್ನ ಮಗನ ಬಾಳೆಲ್ಲ. ಅದಕ್ಕೆ ನಾನು ಬೇಡ ತಂದು ನಾ ಏನು ವಿಚಾರ ಮಾಡಿನಿ, ಬೇಡ ಇನ್ನು ಒಂದು 4 ಹುಡುಗಿಯಾರು ನೋಡಿ
ಅದ್ರಾಗ ಯಾವ್ದಾರ ಒಂದು ಪಸಂದ್ ಮಾಡ್ಕೊಂಡು ಅವಂಗೂ ತಿಳಿಸಿ ಬುದ್ಧಿ ಹೇಳೋಣ. ಅವನು ಹ್ಞೂ ಅಂದಿದ್ದು ಮತ್ತು ಒಳಗೆ ಇರ್ತೈತೆ. ಮತ್ತು ಇನ್ನೇನು ಮಾಡೋದು ಶಾಂತಕ್ಕ, ಇವ್ರ ಸಂಬಂಧ ಹಾದಿ ಕಾಯ್ಕೋತ ಕೂತ್ರ ನನ್ನ ಮಗನ ಬಾಳೆ ಬೀದಿಗೆ ತಂದಿಡ್ತಾರೆ ಇವರು. ಹೌದು ಬಿಡ ಗಿರಿಜಿ, ಇವ್ರು ಕೊಡ್ತೂ ಬಿಡ್ತೂ ಅದು ಪಕ್ಕ ಹೇಳಿ ಬಿಡೋದು. ಇರ್ಲಿಕ್ಕಂದ್ರೆ ನಮ್ದು ಮಕ್ಕಳದ್ದು ನಾವು ಬೇರೆ ಜೀವನ ರೂಪ್ಸಕ್ಕೆ ಬರ್ತೈತಿ. ಹಂಗೆ ಏನು ಅಡ್ಗೋಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡ್ಕೊತ ಕೂತ್ರಂದ್ರೆ ಯಾರು ಏನು ಬರವ್ರ ಮುಂದೆ ಆದ್ಮೇಲೆ ಹಂಗೆ ಆತನ ಹಿಂಗೆ ಆತನ ಅದು ಕೇಳಕ್ಕೆ ಬರ್ತಾರೆ. ಎದಕ್ಕಾಗೈತೆ ಅನ್ನೋದು ಯಾರು ಕೇಳಂಗಿಲ್ಲವ. ಭಾಳವ ಇವು ಒಳಗಿನ ಒಳಗೆ ನಮ್ಮ ಹಣ್ಣುಗಳ್ದು ಏನಿಲ್ಲ ಹಂಗಿಲ್ಲ ಕರೆ, ಈ ವೈನಿಗಳ್ದ ಭಾಳ ಕಿತಿ ಬರ್ತಾವ ಒಟ್ಟು. ಹೌದು ಬಿಡ ಯವ್ವ, ನಾವೇನು ಮತ್ತು ನಿನ್ನೆ ನಮ್ಮ ಅಣ್ಣ ಬಂದು ಅಂದ ಹಿಂಗಿಂಗ್ವಾ ಮತ್ತು ನಾವು ಹುಡುಗಿನ ನಿಮಗೆ ಕೊಡ್ಬೇಕಂತ ಮಾಡೀವಿ ಅಂತಂದ. ನನಗೂ ಸಿಟ್ಟು ಬತ್ತು. ಯಾಕೆ ಅವಾಗಟ್ಟೆಲ್ಲ ಮಾತಾಡಿದ್ರು ಗಂಡ ಹೆಂಡತಿ ಕೂಡೆ. ನಮ್ಮ ಅಣ್ಣ ನಮ್ಮ ವೈನಿ ಮಾತು ಕೇಳಿ ನನಗೆ ಮಾತಾಡಿದ. ಈಗ ತಿಳಿಬೇಕಲ್ಲ, ಈಗ ತಂಗಿ ಕಡೆ ಬಂದಾನು. ನಾನು ಇಲ್ಲ ನಮ್ಮ ತಮ್ಮ್ಯಾಗ ಒಂದು 4-5 ಹುಡುಗಿಯರು ನೋಡಿವಿ, ಅದ್ರಾಗ ಒಂದು ಪಾಸ್ ಆಗೋಂಗೆ ಕಾಣ್ತೈತಿ. ಮತ್ತು ಇನ್ನೇನು ನಿಮ್ಮ ಹುಡುಗಿನ ಬೇರೆ ಕಡೆ ಕೊಡ್ರಿ ಅನ್ನೋಂಗೆ ಸುಮ್ಮ ನಾಟಕಕ್ಕೆ ಒಂದು ಮಾತು ಅನ್ನಿ ನೋಡು. ನಮ್ಮಣ್ಣ ಬುಳು 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 ಚಾಲುನೇ ಮಾಡಿ, ಇಲ್ಲ ಯವ್ವ ತಂಗಿ ನೀನು ಹಂಗೆ ಮಾಡಬೇಡ, ನಾ ಏನು ನಿನಗೆ ಮೊದಲ ಮಗಳು ಕೊಡೋದಿಲ್ಲ ಅಂದಿಲ್ಲ, ಕೊಡ್ತನ ಅಂತ ಹೇಳೀನಿ. ಆಕಿ ನನ್ನ ಹೆಂಡತಿ ಒಂದಿಟ್ಟು ವಿಚಾರ ಮಾಡಕತ್ಲು, ಹಂಗಾತು ನೋಡುವ ತಂದ. ನಾನು ಹೇಳ್ಬೇಡ್ನಿ, ನೀ ಹೆಂಡತಿ ಮಾತು ಕೇಳ್ಕೊಂಡು ನಿನ್ನ ಮಗಳ ಬಾಳೆ ನೀನು ಹಾಳು ಮಾಡಕ್ಕೆ ನಿಂತಿದ್ದೆ ಅಣ್ಣ. ಎಲ್ಲ ಟೈಮ್ದಾಗೂ ಹೆಂಡತಿ ಮಾತು ಕೇಳಬಾರ್ದು. ಒಂದೊಂದು ಟೈಮ್ ನಿಂದು ವಿಚಾರ ನೀ ಮಾಡಿ ಮುಂದೆ ಹೊಕ್ಕ ಕೆಲಸ ಮಾಡ್ಕೋಬೇಕಂತ ಹೇಳಿನ್ನೆ. ಹೌದು ಬಿಡು, ಎಲ್ಲ ಟೈಮ್ದಾಗೂ ಹೆಂಡತಿ ಮಾತು ಕೇಳ್ಕೊತ ಕೂತ್ರ ಮಕ್ಕಳ ಬಾಳೆ ಹಾಳಾತಂದ್ರೆ ಏನು ಮಾಡ್ತಾರೆ ಇವ್ರ? ಓದೋದಲ್ಲ ಒದರೋದಲ್ಲ ಹೊಯ್ಕೋತ ಹೋಗಿರ್ತಾರೆ ಆಮೇಲೆ. ಈಗ ಬಂದಾನ ನಮ್ಮ ಅಣ್ಣ, ಬಂದು ಕಿಶಿಂದ ಹೇಳ್ತಾನು, ಇಲ್ಲ ನಾವು ಹುಡುಗಿ ನಿಮ್ಗೆ ಕೊಡೋದು ಮಾಡೀವಿ ಮತ್ತು ಹಂಗೆ ಹಿಂಗೆ ಚಾಲು ಮಾಡ್ದೆ. ಇಲ್ಲ ನಮ್ದು ತಪ್ಪಾಗೈತಿ, ಹಂಗೆ ಇನ್ನೊಮ್ಮೆ ಏನು ಅನ್ಕೋಬೇಡ, ನಮ್ಮ ಮಗಳ ನಿನ್ನ ಮಗನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಅಂತ ಕೂತಾಳು. ಮತ್ತು ಸುಮ್ಮನೆ ಇದನ್ನು ಹಿಂಗೆ ಬಿಟ್ರೆ ಚಲೋ ಅನ್ಸಂಗಿಲ್ಲ. ಕಡೆಗೆ ಅವರಿಬ್ಬರವರೆ ಮದುವೆ ಮಾಡಿ ಚೆಂದಂಗೆ ಮಗಳು ಚೆಂದಂಗಿರೋದು ನೋಡೋದು ನಮಗೂ ಆಸೆ ಐತಿ. ನಾವಿನ್ನು 2 ದಿನದವ್ರ ಹಂಗೆ ಹಿಂಗೆ ಶುರು ಮಾಡಿದೆ. ನಾನು ಇದನ್ನು ಅವಾಗ ಕೊಟ್ಟಿದ್ರೆ ತಿರುಗಿ ಮೊಮ್ಮಗನ ಕಾಣ್ತಿದ್ರೆ ತನ್ನಿನ. ಹೌದು, ಮತ್ತು 2 ವರ್ಷ ಹಿಂದೆ ಕೊಟ್ಟಿದ್ರು ಕೇಳಿದಿನ. ಅವಾಗ ಕೊಟ್ಟಿರಂದ್ರೆ ಇಟ್ರೆ ಮೊಮ್ಮಕ್ಕಳನ್ನ ಕಾಣತ್ತಿದ್ದ ನಮ್ಮ ಅಣ್ಣ. ಬಿಟ್ಕೋಟು ಹೆಂಡತಿ ಮಾತು ಕೇಳ್ಕೊಂಡು ಕೂತ. ಮತ್ತು ಇನ್ನೇನು ಮಾಡೋದು ಈಗ? ಈಗ ಬಂದ ನೀವು ಒಟ್ಟು ನಿಮಗೇನು ನಾವೇನು ಹಂಗೆ ಬೇಕು ಹಿಂಗೆ ಬೇಕತ್ತ ಏನೂ ಅನ್ನಂಗಿಲ್ಲ. ನೀವು ಹೆಂಗೆ ಆಕತಿ ಹಂಗೆ ಮದುವೆ ಮಾಡ್ಕೋರಿ ಅಂತಂದು. ನಾನು ಯವ್ವ ನಮಗೆ ಮದುವೆ ಮಾಡ್ಕೊಳಕ್ಕೆ ನಮ್ಮ ಪರಿಸ್ಥಿತಿ ಹಿಂಗೈತಿ. ನಮ್ಮ ಪರಿಸ್ಥಿತಿಯರೇ ನೋಡಕ್ಕೆ ನೀವೇನ ನಿಮ್ಮ ಕಡೆಯಿಂದ ಏನು ಕೇಳಿ ಏನು ತಂದ ಏನು ನನ್ನ ಮನೆ ನಡ್ಸಾತಿಲ್ಲ. ನಾವು ಎಷ್ಟು ದುಡಿತೀವಿ, ನನ್ನ ಗಂಡ ಎಷ್ಟು ದುಡಿತಾನೋ, ನನ್ನ ಮಗ ಎಷ್ಟು ದುಡಿತಾನೋ ಅಟ್ರಾಗ ನಮ್ಮ ಜೀವನ ನಡೆಸೀವಿ. ಇನ್ನೇನು ನಮಗೆ ಮದುವೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂದ್ರೆ ನನ್ನ ಕೈಯಾಗ ಆಗೋದಿಲ್ಲ ಅಣ್ಣ. ನಿಮ್ಮ ಮಗಳನ್ನ ಮತ್ತು ಚಲೋ ಮನೆಗೆ ನಮ್ಗಿನ ಸಾವುಕಾರ ಮನೆಗೆ ಕೊಡ್ಬೇಕಂತ ವಿಚಾರ ಮಾಡತ್ತಳು ವೈನಿ. ಮತ್ತು ನೋಡಿ ಆಸ್ತಿ ಪಾಸ್ತಿ ಇದ್ದವ್ರಿಗೆ ಕೊಟ್ರೆ ಬರ್ತೈತ್ಲ ಅಂದಬಿಟ್ನಿ ನಾನು. ಬರಬ್ಬರ ಮಾಡಿ ಅದಕ್ಕೆ ನಿಮ್ಮ ಅಣ್ಣಂದು ವಿಚಾರ ರೀ ಏನಾಯ್ತು ಅದಕ್ಕೆ? ಈಗ ನಮ್ಮ ಅಣ್ಣ ಅಂತಾನೆ, ಏನಿಲ್ಲ ನಮಗೇನು ಮದ್ವೆ ಒಂದು ನೀವ ಮಾಡ್ಕೊರಂದ, ಮದ್ವೆಯನ್ನು ನಮಗೆ ಮಾಡ್ಕೊಳಕ್ಕಾಗಂಗಿಲ್ಲ, ಆಗ್ಲಾರ್ದು ಮಾತು ನೀ ಮಾತಾಡೋಕೆ ಹೋಗ್ಬೇಡತ್ ನಾ ಹೇಳೀನಿ. ಇರ್ಲಿಕ್ಕಂದ್ರೆ ಯಾದಿ ಮೇಲೆ ಶಾದಿಯರೇ ಮಾಡ್ತಾನು, ಇರ್ಲಿಕ್ಕಂದ್ರೆ ಯಾವ್ದಾರ ಒಂದು ಗುಡಿಗೆ ಕರ್ಕೊಂಡೋಗಿ ತಾಳಿ ಕಟ್ಟಿಸ್ತಾನೆ ನೋಡಪ್ಪ ಅಂತ ನಂದು ವಿಚಾರ ಇದ್ದಂಗೆ ನಾ ಕ್ಲಿಯರಂಗೆ ಹೇಳ್ಬಿಟ್ನಿ. ನಮ್ಮ ಅಣ್ಣ ಅಂತಾನೆ, ಇರೋಕೆ ಒಬ್ಬಾಕಿ ಮಗಳು ಅದಾಳು ಹೆಂಗೆ ಏನು ಅಂತಂದ. ನನಗೂ ಇರೋ ಒಬ್ಬ ಮಗ ಅದಾನ. ನನ್ನ ಗಂಡೇನು ಕೋಟಿ ಗಂಟ್ಲೆ ಆಸ್ತಿ ಮಾಡಿಟ್ಟಿಲ್ಲ. ಈಗ ದುಮ್ಶಾನಿ ಜೋರಾಗಿ ಮದುವೆ ಮಾಡ್ಕೊಂಡು ಬಂದೀವಂದ್ರೆ ನಾಳೆ ಹೊಟ್ಟಿಗಿಲ್ಲಂಗೆ ಕುಂಡ್ರದಾಗ್ತೈತಿ. ನಾವು ಸಾಲ ಸೋಲ ಮಾಡಿ ನಾ ಏನು ಮದುವೆ ಮಾಡಂಗಿಲ್ಲ. ಸಾಲ ಮಾಡ್ರೆ 1 ಲಕ್ಷ 2 ಲಕ್ಷ ಮಾಡ್ತಾನು. ಮದ್ವೆ ಖರ್ಚು ಅಂದ್ರೆ ಏನು ಭಾಳ ಬರ್ತೈತಿ, ನನಗೇನು ಆಗೋದಿಲ್ಲತ್ ನಾ ಸ್ವಚ್ಛ ಹೇಳೇಬಿಟ್ನಿ ನೋಡುವ. ಎಲ್ಲಿದ ಈಗೊಂದು ಮಾತು ಅನ್ನೋದು ಆಮೇಲೆ ಆಗಲಿಲ್ಲ ಅನ್ನೋದು ಅದಕ್ಕೆ ಒಮ್ಮೆ ಇದ್ದಿದ್ದು ಕಡಾ ಮುಡಿ ಕಡ್ಡಿ ಮುರಿದಂಗೆ ಹೇಳ್ಬಿಟ್ನಿ ನಾ. ಅದಕ್ಕೆ ನಮ್ಮ ಅಣ್ಣ ಏನಂದ, ಇಲ್ಲ ಮತ್ತು ಒಬ್ಬಾಕಿ ಅಕ್ಕಳ ಮಗಳ ಹೆಂಗೆ ಏನು ಹಿಂದೂ ಇಲ್ಲ ಮುಂದೂ ಇಲ್ಲ, ಒಂದು ಹೆಣ್ಣೈತಿ ನನಗೆ, ಚೆನ್ನಂಗೆ ಮದುವೆ ಮಾಡೋದು ನನಗೂ ಆಸೆ ಐತಿ ಅಂತಂದ.
ನಾ ಸ್ವಚ್ಛ ಹೇಳ್ಬಿಡ್ನಿ, ನಿನಗೆ ಮದುವೆ ಮಾಡೋ ಆಸೆ ಐತ್ಲೋ, ನೀನ ಮಾಡ. ಮದುವೆನ ಹುಡುಗಿ ಕಡೆ ಇಟ್ಕೊಂಡು ಬಿಡ್ರಿ, ನಾವ ಎಲ್ಲ ಅಲ್ಲಿ ಬಂದು ಮದುವೆ ಮಾಡ್ಕೊಂಡು ಬರ್ತೀವಿ ಅತ್ತಾನೆ. ಮತ್ತು ಇದನ್ನು ಹೇಳಿನ್ನೆ, ನನ್ನ ಮನೆಯರೇ ಹಿಂಗೈತಿ, ನಾಳೆ ನಿನ್ನ ಮಗಳಿಗೆ ಹೊಂದ್ಕೊಳಕ್ಕೆ ಆಗ್ತೈತೋ ಇಲ್ಲೋ ನನಗೆ ಗೊತ್ತಿಲ್ಲ, ಮತ್ತು ಹಂಗೆ ಹಿಂಗೆ ನಾನು ಅನ್ನಿ. ಮತ್ತು ನೋಡುವ ನಮ್ಮದು ಪರಿಸ್ಥಿತಿ ಇದ್ದಂಗೆ ನಾವು ಹೇಳಬೇಕಲ್ಲ. ಆಮೇಲೆ ಆಕಿ ಮದುವೆಯಾಗಿ ಬಂದ ಕೂಡಲೇ ಅಯ್ಯೋ ನನಗೆ ಬೆಡ್ರೂಮ್ ಬೇಕು, ನನಗೆ ಇಟಾಲಿಯನ್ ಕಿಚನ್ ಬೇಕು, ಹಂಗೆ ಹಿಂಗೆ ಅನ್ಕೋದು ಕೂತ್ರೆ ನಾ ಏನು ಮಾಡಲಿ. ಅಲ್ಲೇ ತವ್ರ ಮನ್ಯಾಗೆಲ್ಲ ಐತಿ, ಇಲ್ಲಿ ನಮ್ಮ ಮನ್ಯಾಗೆಲ್ಲ ಐತಿ, ನಮ್ಮ ಮನ್ಯಾಗ ಒಲೆ ಮೇಲೆ ಅಡುಗೆ ಮಾಡೋದು. ಹಾಂ, ಮತ್ತು ನಾವರ ಏನು ಮಾಡೋದು, ಆಕೆ ಹೊಂದ್ಕೋತಾಳೆ ಇಲ್ಲೋ ಫಸ್ಟ್ ಕೇಳ್ಕೊಂಡು ಮದುವೆ ಮಾಡತ್ತೇಳೇನ. ಮತ್ತೇನು ವಿಚಾರ ಮಾಡಿದ್ರು ಅವ್ರು, ವಿಚಾರ ಏನು ಹೇಳಿದೋ ಹಂಗೆ ಹೋದೋ ನಿಮ್ಮಣ್ಣ? ಅಯ್ಯ, ಅವ್ರ ವಿಚಾರ ಏನು ಗೊತ್ತಾನ ಶಾಂತಕ್ಕ, ನನಗರೆ ಇಟ್ಟು ಮೈ ಉರ್ಯಾಕೈತು ನೋಡ ಯವ್ವ. ಏನಂತಾನೆ ಗೊತ್ತಾನ, ಇಲ್ಲ ನಾವು ಮದುವೆ ಆಗನ ಹುಡುಗನ ಮತ್ತು ಹುಡುಗಿನ ನಮ್ಮ ಮನ್ಯಾಗ ಇಟ್ಕೋತೀವಿ, ಹುಡುಗನ ಮನೆ ಹಳೆ ಮಾಡ್ಕೊಳ್ಳೋರದೀವಿ ಅನ್ನೋದ ಎಲ್ಲೆಲ್ಲೂ ಸಿಟ್ಟು ಬಂದು ತಕ ಕುಣೋದು ಒದ್ರಾಡೆ ಬಿಟ್ನಿ ನೋಡುವ. ಮತ್ತು ರಾಮ ಒಬ್ಬ ಮಗ ಅದನು, ನಾ ಯಾಕೆ ಕಳಿಸಲಿ ನಡಿ. ಯಾವ ಪದ್ಧತಿ ಇದೆ, ಗಂಡನ ಮನೆಗೆ ಹೆಣ್ಣು ಬರೋದೈತಿ, ಹೆಣ್ಣಿನ ಮನೆಗೆ ಗಂಡು ಬರೋದಿಲ್ಲ. ಅದೇನು ಪದ್ಧತಿ ನಿಮ್ಮಲ್ಲಿದ, ನಿಮ್ಮಲ್ಲಿ ಇಟ್ಕೋರಿ. ನಿನಗೆ ಮನೆ ಎಳೆಯ ಬೇಕಿಲ್ಲೋ, ಮನೆ ಎಳೆಯ ಬೇಕಾರೆ ಬೇರೆ ಅವನರ ತಂದು ಮನೆ ಎಳೆಯ ಮಾಡ್ಕೋ. ನನ್ನ ಮಗ ಅಂತೂ ನಿನ್ನ ಮನೆಗೆ ಬರಂಗಿಲ್ಲ, ನನ್ನ ಮಗ ಇಲ್ಲೇ ಇರವ. ನೋಡು, ನಿಮಗೆ ಕೊಡಾಕಾತ್ರ ಕೊಡ್ರಿ, ಎಲ್ಲಾರ ಬಿಟ್ಟು ಬಿಡ್ರಿ. ಸುಮ್ಮನೆ ನಮ್ಮ ಹುಡುಗ ಈಗ ತಲೆಯಾಗ ಹಾಕ್ಕೊಂಡಿಲ್ಲ, ಈಗ ತಲೆಯಾಗಿಂದ ಎಲ್ಲ ತಕ್ಷಣ. ಇನ್ನು ನೀವು ಕೊಡ್ತನು ಮಾಡ್ತನು ಅಥವಾ ಬಂದ ಮನೆ ಹಳೇನು ಮಾಡ್ಕೋತಂದ್ರೆ ಅದು ನನಗೆ ನಿಗಂಗಿಲ್ಲ. ನನಗೆ ಒಬ್ಬ ಮಗ ನನ್ನ ಜೊತೆನೇ ಇರ್ಬೇಕು. ನನ್ನ ಮಗ ಹೌದು, ನನಗೂ ನನ್ನ ಮಗನ ಮೇಲೆ ಪ್ರೀತಿ ಐತ್ವಾ. ನಾ ಯಾಕೆ ತವ್ರ ಮನೆಗೆ ನಮ್ಮ ವೈನಿ ಹೆಂಗದಾಳ ನನಗೂ ಗೊತ್ತೈತಿ. ಅಲ್ಲಿ ಹೋಗಿ ನನ್ನ ಮಗನ ಮೂಲ್ಗುಮ್ ಮಾಡ್ರಿ, ಏನು ಮಾಡಲಿ ಅವ್ವ. ಬೇಡ 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 ಬೇಡ, ನನಗೆ ನನ್ನ ಮಗ ಇಲ್ಲೇ ಇರ್ಲತ್ತ ಹೇಳಿನೆ. ನಾ ಹೇಳೀನಿ ನಿನಗೆ ಅಷ್ಟು ಚಲೋ ಮನೆಗೆ ಕೊಡುತ್ತಿತ್ತಂದ್ರೆ ನೀನು ನೋಡ್ಕೊಂಡು ಚಲೋ ಆಸ್ತಿ ಅಂತ ಸಿದ್ದಂಗೆ ನೋಡ್ಕೊಂಡು ಕೊಡಪ್ಪ ಅಂತ ಹೇಳಿಬಿಟ್ಟೆ ನೋಡುವ ಶಾಂತಕ್ಕ. ಮತ್ತೇನು ಬಿಡವ, ಮನೆ ಹಳೇನು ಮಾಡಂದ್ರೆ ಏನು ಯಾವಾಗ ಇಷ್ಟ ಆಕತಿ, ಎಲ್ಲರಿಗೂ ಸಿಟ್ಟು ಬರೋದಲ್ಲ. ಮನೆ ಹಳೆ ಅಂದರೆ ಏನು, ಇವ್ರಿಗೇನು ಕಿಮ್ಮತ್ತ ಎಲ್ಲಾಗ್ತೈತಿ. ಬ್ಯಾಡ ತಂದ ನಾನು ಹೇಳೀನಿ. ನಮ್ಮ ಅಣ್ಣ ಏನಂತಾನ ಅದಕ್ಕೆ, ಇಲ್ಲ ಮತ್ತು ಕಡಿಕ ಹೆಂಗೆ ಏನು ಮಾಡೋದು ಅಂತಂದ. ಮಗಳನ್ನ ಕೊಡಾವ ಇದ್ರೆ ಪೂರ ಮನಸ್ಸಿದ್ರೆ ಇಚ್ಛೆಲೆ ಕೊಡ. ನಿನಗೆ ಹಂಗೆ ಬೇಕು ಹಿಂಗೆ ಬೇಕು ಅಂದ್ರೆ ನಮ್ಮ ಮನ್ಯಾಗ ಹಂಗೆ ಹಿಂಗೆ ಏನೂ ಇಲ್ಲ, ನಮ್ಮ ಮನ್ಯಾಗ ಇದ್ದಂಗೆ ಆಕಿ ಹೊಂದ್ಕೋತೇಳ ಅಂದ್ರೆ ಕೊಡ, ಇಲ್ಲಿಗಂದ್ರೆ ಬಿಟ್ಟು ಬಿಡತ್ತೆ ಹೇಳಿನಿ. ಮತ್ತು ಏನಂದ, ಇಲ್ಲ ನಾ ಮನೆಗೆ ಹೋಗಿ ಒಂದಿಟ್ಟು ಮಾತಾಡ್ಕೊಂಡು ಹೇಳ್ತಾನತ್ತಂದ. ನೀ ಏನು ಮಾತಾಡಮದಿ, ನಿನ್ನ ಮಗಳನ್ನ ನಿನ್ನ ಕೈಯಾಗ ಇಟ್ಕೊಂಡು ಕೂತರಿ, ಬೇರೆದವ್ರ ಕೈಯಾಗ ಇಲ್ಲ. ಮತ್ತು ನೀನು ಹೆಂಡತಿ ಮಾತು ಕೇಳೋಕೋದ ಕೂತಂದ್ರೆ ನಿನ್ನ ಮಗಳ ಮನ್ಯಾಗ ಉಳಿತಾಳೆ. ಆಕೇನು ಗಂಡನ ಮನೆಗೂ ಹೋಗಂಗಿಲ್ಲ, ಏನೂ ಇಲ್ಲ, ನಿನ್ನ ಮನ್ಯಾಗ ಉಳಿತಾಳು. ನೋಡ್ಕೊಂಡು ವಿಚಾರ ಮಾಡಪ್ಪ. ಮತ್ತು ನಾ ಅಂತೂ ನನ್ನ ಮಗಗೆ ನೋಡಕ್ಕೆ ಹತ್ತೀನಿ ಹೆಣ್ಣ. ನಿಮ್ಮ ಸಂಬಂಧ ನಾ ಏನು ಹಾದಿ ಕಾಯ್ಕೊಂಡು ಕೊಂಡ್ರೋದಿಲ್ಲ. ಕೊಡ್ತೀರಿ, ಬಿಟ್ರೆ ಬೇರೆ ಹೆಣ್ಣು ತಂದು ಕಟ್ತಾನ ಅಂತ ಹೇಳಿನೆ. ಬರಬ್ಬರ್ ಮಾತಾಡಿ ನೋಡು ಗಿರ್ಜಿನಿ, ಇದನ್ನ ಮಾತ್ರ ಬರಬ್ಬರ್ ಮಾತಾಡಿದ್ದು ನೋಡು. ಹೌದು, ಮತ್ತು ಎಲ್ಲ ಅವ್ರು ಹೇಳ್ದಂಗೆ ಕೇಳ್ರ ಆಗ್ತೈತೆ. ಈಟು ದಿನ ನೀನು ಇಲ್ಲಿ ಹೇಗಾತಿ ಅಂತ ಗೊತ್ತೈತಿ. ಒಂದು ಈಟಲ್ಲಿ ಹಣ್ಣು ಬಂದ, ಇಲ್ಲಿ ಬಾ ತಂಗಿ ನಿನ್ನ ಕಷ್ಟಕ್ಕೆ ಒಂದಿಟ್ಟು ಇದನ್ನು ತಗೋ ಅದನ್ನು ತಗೋ, ಹೊಲದ ಬೆಳೆ ಬಂದಿದ್ದು ಕೊಡ್ತಾರೆ. ನೀನೇನು ಇಲ್ಲ. ಈಗ ಮಗಳನ್ನ ಈ ಮನೆಗೆ ಕೊಡಬೇಕಾಗೈತ್ಲೆ, ವಿಚಾರ ಮಾಡತ್ತಾರ ಅವರು. ಇದ್ರಾಗ ನಿಮ್ಮ ಅಣ್ಣಂದು ಏನಿಲ್ಲ, ಎಲ್ಲ ನಿಮ್ಮ ವೈನಿದೇ ಇರಬೇಕು. ಅದಕ್ಕೆ ಮಾತವ ಮನೆಗೆ ಹೋಗಿ ಹೇಳ್ತಾನಂತ ಹೇಳ ನಿಮ್ಮ ಅಣ್ಣ ಭಾರಿ ಅದಾನ. ಮತ್ತು ಈ ಕಡೆ ಮಾತು ಕೊಟ್ರೆ ಅಡ್ಕತ್ರ ಸಿಕ್ಕೊಂಡಂಗೆ ಆಕತ್ತದ. ನಮ್ಮ ಮನೆಗೆ ಹೋಗಿ ಮಾತಾಡ್ತಂತ ಭಾಳ ಭಾರಿ ಮಾತಾಡ್ತಾನ ನಿಮ್ಮ ಅಣ್ಣ. ಅಯ್ಯಯ್ಯವ್ವ, ನಮ್ಮ ಅಣ್ಣನ ಜುಟ್ಟ ನಮ್ಮ ವೈನಿ ಕೈಯಾಗ ಐತಿ ಅಂದಲ್ಲೇ ಮತ್ತು ಎಲ್ಲ ಕೇಳೇ ಮಾಡ್ತಾನು, ಹಂಗೆ ಹಿಂಗೆ ಅಂತಾನು ಇಲ್ಲ. ಮಾಡಲಿ ಬೇಡ, ಅವ್ನು ಹೆಂಡ್ತಿ ಅವ ಕೇಳಿ. ಈಗ ನಮ್ಮ ಮನ್ಯಾಗೂ ನಮ್ಮನ್ನ ಕೇಳಿ ಮಾಡ್ತಾರೆ. ಎಷ್ಟು ಕೇಳಬೇಕು ಅಟ್ಟೆ ಕೇಳಬೇಕು. ಈಗ ಹುಡುಗರು ಇಬ್ಬರು ಇಷ್ಟ, ಇನ್ನು ಕಡೆಗೆ ಬಂದು ಇವ್ರು ಏನು ಓಡಿ ಹೋಗಾರ ಅನ್ನಿಸ್ಬಿಟ್ಟೈತಿ ನನಗೆ. ಇದಕ್ಕಂದ್ರೆ ನನ್ನ ಮಗನೂ ಆಗಿನ ಬಿಟ್ಟು ಬೇರೆದವ್ರ ಮದುವೆ ಆಗಂಗಿಲ್ಲ. ನಾನು ನಮ್ಮ ಅಣ್ಣನ ಮುಂದೆ ಸುಮ್ಮಂದೇನು. ಮತ್ತು ಇಲ್ಲ ನಾವು ನೋಡ್ಯಾಕತ್ತೀವಿ, ಮತ್ತು ಯಾವ್ದಾರ ಇದ್ರೆ ನಾವು ಫಿಕ್ಸ್ ಮಾಡ್ಕೋತೀವಿ ಅಂತ ಎದಕ್ಕಂದೇನಿ. ಇದಕ್ಕರೆ ಒಂದಿಟ್ಟು ಬಾಗ್ಲೆ ಅವ್ರ ತಂದು ಅಂದೇನಿ. ಅವ್ರು ಏನು ಯವ್ವ ನಮ್ಮ ಅಣ್ಣಂದರೆ ವಿಚಾರ ಕೊಡೋದೈತಿ. ನಮ್ಮ ಏನಿದ್ದಾರೆ ಒಟ್ಟು ನನ್ನ ಮಗಳನ್ನ ಅಂಥ ಮನೆಗೆ ಹೆಂಗೆ ಕೊಡಲಿ ಅನ್ನೋದು. ಮತ್ತು ನಾನು ಕೊಟ್ಟು ಕೂತಾರಲ್ಲ ಅವಾಗ ತಿಳಿಲಿಲ್ಲ. ಈಗ ಮಗಳನ್ನ ಕೊಡೋದು ಬಂದೈತಿ, ವಿಚಾರ ನಡೆದೈತಿ. ಹೌದು ನೋಡ ಗಿರ್ಜಿ, ನಾನರೇ ನಮ್ಮ ವೈನಿ ಮದುವೆ ಮಾಡಿ ಕೊಡುವಾಗ ನುಗ್ಸಿದಂಗೆ ಮಾಡ್ಯಾಳ.
ಈಗ ತನ್ನ ಮಗನ ಕೊಡೋದು ಬಂದೈತಿ ಇದೇ ಮನೆಗೆ ಎಲ್ಲ ಹೊಟ್ಟೆನ ಕಳ್ಳ ಚರ್ರ ಚರ್ರ ಅನ್ನತ್ತೇವು. ಇರ್ಲಿ, ನಾನು ಟೈಮ್ ಕೊಟ್ಟೇನಿ, 2 ದಿನ ಟೈಮ್ ಕೊಟ್ಟೀನಿ. ನೀನೊಂದು ದಿನ ಆಯ್ತು, ಇವತ್ತೊಂದು ದಿನ ಏನು ಸುದ್ದಿನ ಬಂದಿಲ್ಲ. ಸಂಜೆಗೆ ಫೋನಲ್ಲಿ ಹಚ್ಚತಾನೆ, ಇಲ್ಲಿಗ ನಾವರೇ ಬರ್ತಾನು ನೋಡುನು. ಅವು ಬಂದಾಗ ನೀನು ಕರಿತಾನೆ ಶಾಂತಕ್ಕನ. ಈ ಸರಿ ಕರೆದ ಒಟ್ಟು ಪದ್ದ ಸಿರಿ ಮಾತಾಡೇ ಬಿಡ್ತು. ನಾನು ನಿನ್ನ ಮುಂದೆ ಆಯ್ತು, ನೀನು ಹೆರಾಳ್ವ ಮತ್ತು ನೀನು ಇದು ಮಾಡೋಕ್ಕೆ ಅದಕ್ಕೆ ನಿನಗೂ ಅಷ್ಟು ಸುದ್ದಿ ಹೇಳ್ಬೇಕಂತ ಕರ್ಸೀನಿ. ಮತ್ತು ಈಗ ಹೆಂಗೆ ಮಾಡಲಿ ಶಾಂತಕ್ಕ? ಮತ್ತು ಮದ್ವೆ ಮಾಡೋದಾದ್ರೆ ನನ್ನ ಮಗನೂ ಅದ ಹುಡುಗಿನ ಇಷ್ಟಪಟ್ಟನೆ ಮತ್ತು ಮದ್ವೆ ಮಾಡೋದಾದ್ರೆ ಹೆಂಗೆ? ಏನು ನಾನು ಮದ್ವೆ ಇಟ್ಕೊಲ್ಯೋ ಏನು ಅವ್ರ ಕಡೆ ಮದ್ವೆ ಬಿಡ್ಲು? ಅಯ್ಯಯ್ಯ, ನೀ ಯಾಕೆ ಈಗ ಅಡ್ವಾನ್ಸ್ ಎಲ್ಲ ವಿಚಾರ ಮಾಡಿ ಇಟ್ಕೋತಿ? ನಿಮ್ಮ ಅಣ್ಣನ ಮೇಲೆ ಬಿಟ್ಟಿಲ್ಲ ಏನಂತ ಹೇಳಿ ನೀವು ವಿಚಾರ ಮಾಡಿ ಹೇಳತ್ ಹೇಳಿಲೋ. ನಿಮ್ಮ ಅಣ್ಣನ ವಿಚಾರ ಏನು ಬರ್ತೈತೆ ನೋಡೋಣ ಗಪ್ಲ. ನಿಮ್ಮ ಅಣ್ಣರಿ ಏನಾರೇ ವಿಚಾರ ತಾತ ನೋಡು. ಇಲ್ಲಳ ಮಗಳಿಗೆ ಹಠ ಹಿಡ್ಕೊಂಡು ಗೊತ್ತಿರ್ತಾಳೆ, ಆದ್ರೆ ಅವನ ಹಾಕ್ನಿ ಇಲ್ಲಾರ ಇಲ್ಲ ತಂದು ಅವ್ವ ಅಪ್ಪಗೆ ಇಬ್ಬರಿಗೂ ಬಿಸಿ ಹತ್ತಿರ್ತೈತಿ. ಈಗ ಓಡ್ಯಾಡಿ ಅವರ ಮಾಡ್ತಾರೋ. ನೀಗ ಚುಪ್ ಸುಮ್ಮನೆ ಒಂದಟ ಹೇಳೋದು ಕೇಳಿ, ನನ್ನ ಮಾತು ಕೇಳು. ನೀ ಏನು ಮಾಡ್ತನೋ ಗೀಡ್ತನೋ ಏನು ಅನ್ನಕ್ಕೆ ಹೋಗಬೇಡ. 4 ಮಂದಿ ಮುಂದೆ ಹಾಗೆಲ್ಲ ಮಾತಾಡೋದು ಇರಂಗಿಲ್ಲ. ಈಗ ನಿಮ್ಮ ಅಣ್ಣ ಬಂದಾಗ ನಾವು ಒಟ್ಟು ಸಂಕ್ಷಿಪ್ತ ಮಾತಾಡಿ ಕುಲ್ಲ ಮಣ್ಣು ನಿಮ್ಮ ವೈನಿಗೂ ಕರ್ಕೊಂಡು ಬಾ ಅಂತ ಹೇಳಿ. ಸುಮ್ಮನೆ ಬರೀ ಒಬ್ಬ ಬಂದು ಮಾತಾಡೋದ ಚಲೋ ಅಲ್ಲ. ಮತ್ತು ಇವನು ವಿಚಾರ ಏನಿರ್ತಾವು ಇವನು ಹೇಳಿ ನಿಮ್ಮ ಅವ್ರ ಹೆಂಡ್ತಿನ ಕೇಳಿ ಹೇಳಾಕತ್ತಂದ್ರೆ ಅದು ಗೊತ್ತಾಕತಿ ಇಲ್ಲೇ ಏನೋ ನಡೆದೈತಂದ. ಮತ್ತು ಅವರಿಬ್ಬರು ಕೂಡ ಬಾ ಅಂತ ಹೇಳಿ ಅಂದ್ರೆ ಬರಬ್ಬರ ಮಾತಾಡೋಕ್ಕಾಕತಿ. ಒಮ್ಮೆ ಜಟ್ ಕಡಿಸ್ಬಿಡ್ನು ಕೊಡ್ತಾರೋ ಬಿಡ್ತಾರೋ ಒಟ್ಟು ಬಾ ತಲೆ ಕೆಡಿಸ್ಕೊಬೇಡ ಗಿರ್ಜಿ. ಹೌದು ನೋಡ ಶಾಂತಕ್ಕ, ಹಂಗೆ ಹೇಳತ್ತಾನ. ಇನ್ನೇನು ನಾಯೇನು ಅವ್ರ ಮನೆಗೇನು ಹೋಗಂಗಿಲ್ವ? ನಾವು ಒಂದು ಸಾರಿ ಹೋಗಿ ಕೇಳಿ ಬಂದೇನಿ. ಈಗ ತಮ್ಮ ಮಗಳನ್ನ ಕೊಡೋದೈತಿ, ಬೇಕಾರ ಬರಲಿ ಎಲ್ಲ ಫಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾರ ಒಂದು ಸಾರಿ ಹೆಣ್ಣು ನೋಡೋಕೆ ಹೋಗ್ಕೊಂಡು ಕರೆನ ನಾ ಏನು ಅನ್ಕಮಟ ಅವ್ರ ಮನೆಗೆ ಖಾಲಿ ಇಡಂಗಿಲ್ಲ. ಅವಾಗ ಮಾತಾಡ್ಯಾಳು ನಮ್ಮ ವೈನಿ ಮಾತಾಡಿ ನನಗೂ ಹತ್ತೈತಿ ಎಲ್ಲ ಕಡೆ. ಇರಲಿ ನೋಡೋನು ಮತ್ತೇನು ಮಾಡೋದು ಯವ್ವ, ಅವ್ರ ವಿಚಾರರೇ ಬರಲಿ ಬಿಡು. ಮುಂದಿನ ನಾವ್ಯಾಕೆ ಮಾತಾಡ್ತೇಲಿ ಕೆಡಿಸ್ಕೋದು. ನಮ್ಮ ಅಣ್ಣ ಇವತ್ತರೇ ಸಂಜೆಗೆ ಅದು ಫೋನ್ ಮಾಡ್ತಾನೆ. ಈಗ ಬರ್ತಾನಂತ ಹೇಳ್ತಾನಲ್ಲ, ಅವ್ನು ಫೋನ್ ಹಚ್ಚಿದಾಗ ಹೇಳ್ತಾನು ವೈನಿಗೂ ಬರ್ತನಂದ್ರೆ ವೈನಿಗೂ ಕರ್ಕೊಂಡು ಬಾ ಅಂತ ಹೇಳ್ಬಿಡ್ತಾನೆ. ಒಬ್ಬಾರ ದಗದಾಗಂಗೆಲ್ಲ ಕರ್ಕೊಂಡು ಬಾ ಅಂತ ಹೇಳ್ಬಿಡ್ತಾನೆ. ಅಂದ್ರೆ ಬರಬ್ಬರಾಕತಿ ಬಡ್ದಿದ್ದೇವ ಬಡಿಸ್ಕೊಂಡಿದ್ದೇವ ಎರಡು ಮುಂದೆ ಹಾಕವಲ್ಲ, ಮಾತಾಡೋಕೆ ಈಸಿ ಆಕತಿ. ಹಂಗೆ ಮಾಡ್ತಂಗಪ್ಪ ಶಾಂತಕ್ಕ ನೀ ಹೇಳ್ದಂಗೆ. ಹಂಗೆ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಫುಲ್ ವಿಡಿಯೋ ನೋಡಿರಿ. ಮತ್ತು ಗಿರ್ಜಿ ಮಗನ ಮದುವೆ ಅವ್ರ ಅಣ್ಣನ ಮಗನ ಜೊತೆ ಆಗ್ತೈತೋ ಇಲ್ಲೋ ಅನ್ನೋದು ನೀವು ನೋಡ್ಬೇಕಂದ್ರೆ ಕಂಟಿನ್ಯೂ ವಿಡಿಯೋ ನೋಡಿರಿ. ಅಂದ್ರೆ ನಿಮಗೆ ವಿಡಿಯೋ ಒಳಗೆ ಸ್ಟೋರಿ ಏನೈತೆ ಅನ್ನೋದು ಗೊತ್ತಾಗ್ತೈತಿ. ಸೊ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಿಂಗೆ ನಮ್ಮ ವಿಡಿಯೋ ನೋಡ್ಕೋತ ಇರ್ರಿ. ಥ್ಯಾಂಕ್ಸ್ ರೀ ಎಲ್ಲರೂ ಸಪೋರ್ಟ್ ಮಾಡತ್ತಿದ್ದಕ್ಕೆ.